ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ನಡೆದಂಥ ಬಾಣಂತಿಯರ ಮರಣ, ಬಾಣಂತಿಯರ ಸಾವು, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಅದನ್ನು ಒಂದು ಅಭಿಯಾನವನ್ನಾಗಿ ಮಾಡ್ತು. ಕೊನೆಗೆ ಆ ಜೀವವನ್ನು ವಾಪಸ್ ತರೋಕ್ಕೆ ಸಾಧ್ಯ ಇಲ್ಲ, ಆದರೆ 2 ಲಕ್ಷ 5 ಲಕ್ಷ ಆಯಿತು. ಮತ್ತು ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಾಗುವಂಥ ರೀತಿಯಲ್ಲೂ ಕೂಡ ನಾವು ಅಭಿಯಾನವನ್ನು ಮಾಡಿದ್ವಿ. ಇವತ್ತು ಯಾವಾಗ ರಿಪಬ್ಲಿಕ್ ಕನ್ನಡ ಆ ಸುದ್ದಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡ್ತು, ಅಭಿಯಾನ ಮಾಡ್ತು, ಅದಾದ ನಂತರ ಹೋಮ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅಲ್ಲಿಗೆ ಭೇಟಿ ಕೊಟ್ಟರು. 1 ತಿಂಗಳ ನಂತರ ಅವರಿಗೆ ಘೇರಾವ್ ಹಾಕಲಾಯಿತು. ಇವತ್ತು ಅದೇ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾಯೋದು ಕಾಮನ್ ಬಿಡ್ರಿ. ಮಿಸ್ಟರ್ ದಿನೇಶ್ ಗುಂಡೂರಾವ್, ನೀವೊಬ್ಬರು ಮಿನಿಸ್ಟರ್, ನನಗನ್ನಿಸ್ತಾ ಇದೆ ಈ ಬಾರಿ ಸಂಪುಟ ವಿಸ್ತರಣೆ ಆಗುವಾಗ ನಿಮ್ಮನ್ನು ಕೈ ಬಿಡ್ತಾರೇನೋ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯ ಉಡಾಫೆ ಮಾತನಾಡಬಾರ್ದು. ಬಡವರ ಮನೆ ಹೆಣ್ಮಕ್ಳು ಸಾಯ್ತಾರೆ, ಬಡವರ ಮನೆ ಹೆಣ್ಮಕ್ಳು ಸಾಯ್ತಾರೆ. ಸಿರಿವಂತರ ಯಾರು ಆಗೋದು ಬೇಡ, ನಮ್ಮ ನಾಳು ಅಂತ ಅವರು ಕಾಮನ್ ಎಲ್ಲರಿಗಾಗಿದೆ. ಎಲ್ಲಿ ಕಾಮನ್ ಆಗಿದೆ? ಯಾವ್ಯಾವ ಮಿನಿಸ್ಟ್ರಿಗಳ ಮನೆಯಲ್ಲಾಯಿತು, ಯಾವ್ಯಾವ MP ಗಳ ಮನೆಯಲ್ಲಾಯಿತು, ಯಾವ್ಯಾವ MLAಗಳ ಮನೆಯಲ್ಲಾಯಿತು. ಬಾಣಂತಿಯರು ಸಾಯೋದು ಕಾಮನ್ ಅಂತೆ ಆಸ್ಪತ್ರೆಯಲ್ಲಿ. ಎಲ್ಲಾಯ್ತು ಹೇಳಿ? ಯಾವ ಮಿನಿಸ್ಟರ್ ಮನೆಯಲ್ಲಾಯ್ತು ಹೇಳಿ? ಯಾಕೆ ಕಾಮನ್ ಆಗಿಲ್ಲ? ಯಾವ MP ಮನೆಯಲ್ಲಿ ಯಾಕಾಗಿಲ್ಲ? ಯಾಕೆ ಕಾಮನ್ ಆಗಿಲ್ಲ? ಹಣವಂತರ ಮನೆಯಲ್ಲಿ ಯಾಕೆ ಕಾಮನ್ ಆಗಿಲ್ಲ ಅದು? ವೀಕ್ಷಕರೇ, ಈ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಫಸ್ಟ್ ಟೈಮ್ ಬ್ರೇಕ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಇದರ ಬಗ್ಗೆನೇ ಮಾತಾಡ್ತೀವಿ. ಬನ್ನಿ, ಹೆಡ್ಲೈನ್ಸ್. ಕಾಟೇರನಿಗೆ ಬುಧವಾರ ಆಪರೇಷನ್, ಮುಂದಿನ ವಿಚಾರಣೆಗೂ ಸಿಕ್ತು ಜಾಮೀನು. ಮತ್ತೊಮ್ಮೆ ನಿಟ್ಟುಸಿರು ಬಿಟ್ಟ ದರ್ಶನ್. ಅಧಿವೇಶನದ ಮೊದಲ ದಿನವೇ ಸಮರ, ವಕ್ಫ್ ವಿಚಾರಕ್ಕೆ ಯತ್ನಾಳ್ ಗೌಡ್ರ ಅಬ್ಬರ. ಇದು ಹಿಟ್ಲರ್ ಸರ್ಕಾರ ಅಂತ ಬಿಜೆಪಿ ಪ್ರಹಾರ. ಪ್ರತಿ ವರ್ಷವೂ ಬಾಣಂತಿಯರ ದುರ್ಮರಣ, ತೇಪೆ ಹಚ್ಚಲು ಗುಂಡೂರಾವ್ ಯತ್ನ. ಆರೋಗ್ಯ ಮಂತ್ರಿ ಮಾತಿಗೆ ಬಿಜೆಪಿ ತೀವ್ರ ಅಸಮಾಧಾನ. ಸಾಹಿತ್ಯ ಸಮ್ಮೇಳನಕ್ಕೂ ಮುನ್ನ ಪ್ರೊಟೆಸ್ಟ್, ಟಿಪ್ಪು ಬಗ್ಗೆ ಚರ್ಚೆಗೆ ಚೇತನ್ ಪಟ್ಟು. ಮಾಂಸದೂಟಕ್ಕಾಗಿ ಪ್ರಗತಿಪರರ ಫೈಟು. ಮೋದಿ ಸರ್ಕಾರದ ವಿರುದ್ಧ ಸಿಡಿದದ್ದ ಅನ್ನದಾತ, ದೆಹಲಿಯಲ್ಲಿ ರೈತರ ಬೃಹತ್ ಹೋರಾಟ. ಸಾಲ ಮನ್ನಾ ಮಾಡುವಂತೆ ರೈತರ ಹಠ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.